ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗದ್ಯ ಮತ್ತು ಪದ್ಯಗಳ ಸುಂದರ ಸಂಗಮದಿಂದ ಮೂಡಿಬಂದ 64 ಅಪೂರ್ವ ಚಂಪೂ ಕವಿಗಳ ಕಾಲ, ಕಾವ್ಯ ಮತ್ತು ಧರ್ಮಗಳ ಸಮಗ್ರ ಪರಿಚಯವೇ ಈ ಪ್ರಸ್ತುತ ತರಗತಿಯ ವಿಷಯವಾಗಿದೆ. ಹಾಗಾದರೆ ಗೊತ್ತಾಯ್ತಲ್ವಾ, ನಾವು ಪ್ರಸ್ತುತ ತರಗತಿಯಲ್ಲಿ 64 ಕವಿಗಳ ಕೃತಿ, ಕಾಲ ಮತ್ತು ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಲಭ್ಯವಾಗಿರುವಂತಹ ಚಂಪೂ ಕಾವ್ಯಗಳು ಎಷ್ಟು ಅಂತಂದರೆ ಈ 64 ಕೃತಿಗಳು. ಈ 64 ಕೃತಿಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಮಾಡುವಂತಹ ಲೈಕ್ ಮತ್ತು ಸಬ್ಸ್ಕ್ರೈಬ್ ನಾನು ಇನ್ನೂ ಹೆಚ್ಚು ತರಗತಿಯನ್ನು ಮಾಡಲು ನನಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಲು, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗಾದರೆ ನಾವು ತರಗತಿಯನ್ನು ಪ್ರಾರಂಭಿಸೋಣ. ಚಂಪೂ ಕಾವ್ಯಗಳು 64 ಕವಿಗಳ ಕೃತಿ, ಕಾಲ ಮತ್ತು ಧರ್ಮದ ಕೈಪಿಡಿ. ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗಾದರೆ ಕನ್ನಡ ಚಂಪೂ ಕಾವ್ಯಗಳ ಸಂಪೂರ್ಣ ಕೈಪಿಡಿಯನ್ನು ನೋಡೋಣ. ಕವಿ ಮತ್ತು ಕವಿಯ ಕಾಲ ಹಾಗೂ ಧರ್ಮ ಮತ್ತು ಅವರು ರಚಿಸಿರುವಂಥ ಕಾವ್ಯಗಳು. ಇಲ್ಲಿ ನಾನು ಓದ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. 1. ಪಂಪಕವಿ, ಇವರ ಕಾಲ 941. ಧರ್ಮ ಜೈನ ಧರ್ಮ. ಕಾವ್ಯಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. 2. ಪೊನ್ನ, ಇವರ ಕಾಲ 950. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ಶಾಂತಿ ಪುರಾಣ. ನಾನು ಇಲ್ಲಿ ಚಂಪೂ ಕಾವ್ಯಗಳನ್ನು ಮಾತ್ರ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇರೋದು. 3. ನಾಗವರ್ಮ ಕವಿ, ಇವರ ಒಂದು ಕಾಲ 990. ಇವರು ಬ್ರಾಹ್ಮಣ ಮತದವರು. ಕಾವ್ಯ ಕರ್ನಾಟಕ ಕಾದಂಬರಿ. 4. ರನ್ನ, ಇವರ ಒಂದು ಕಾಲ 993. ಇವರ ಧರ್ಮ ಜೈನ ಧರ್ಮ. ಇವರು ರಚಿಸಿರುವಂತಹ ಚಂಪೂ ಕಾವ್ಯಗಳು ಅಜಿತ ಪುರಾಣ ಮತ್ತು ಗದಾಯುದ್ಧ. 5. ದುರ್ಗಸಿಂಹ, ಇವರ ಒಂದು ಕಾಲ 1031. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಒಂದು ಕಾವ್ಯ ಪಂಚತಂತ್ರ. 6. ನಾಗವರ್ಮ, ಇವರ ಕಾಲ 1042. ಇವರ ಧರ್ಮ ಜೈನ ಧರ್ಮ. ಇವರು ರಚನೆ ಮಾಡಿರುವಂತಹ ಕಾವ್ಯ ವರ್ಧಮಾನ ಪುರಾಣ. 7. ಶಾಂತಿನಾಥ, ಇವರ ಕಾಲ 1068. ಇವರ ಧರ್ಮ ಜೈನ ಧರ್ಮ. ಇವರು ರಚಿಸಿರುವಂತಹ ಕಾವ್ಯ ಸುಕುಮಾರ ಚರಿತೆ. 8. ನಾಗಚಂದ್ರ, ಇವರ ಕಾಲ 1100. ಇವರ ಧರ್ಮ ಜೈನ ಧರ್ಮ. ಇವರು ರಚಿಸಿದಂತಹ ಕೃತಿ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ. 9. ಬ್ರಹ್ಮಶಿವ, ಇವರ ಕಾಲ 1100. ಇವರ ಧರ್ಮ ಜೈನ ಧರ್ಮ.
ಇವರು ರಚಿಸಿದಂತಹ ಕಾವ್ಯ ಸಮಯ ಪರೀಕ್ಷೆ. 10 ನಯಸೇನ, ಇವರ ಕಾಲ 1112, ಇವರು ರಚಿಸಿದಂತಹ ಕಾವ್ಯ ಧರ್ಮಾಮೃತ, ಇವರ ಧರ್ಮ ಕೂಡ ಜೈನ ಧರ್ಮ. 11 ಇವರ ಕವಿ ಕರ್ಣಪಾರ್ಯ, ಇವರ ಕಾಲ 1140, ಇವರ ಧರ್ಮ ಜೈನ ಧರ್ಮ, ಕಾವ್ಯ ಹರಿವಂಶ ಪುರಾಣ. 12 ನೇಮಿಚಂದ್ರ, ಇವರ ಕಾಲ 1170, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧ. 13 ರುದ್ರಭಟ್ಟ, ಇವರ ಕಾಲ 1185, ಇವರ ಧರ್ಮ ಬ್ರಾಹ್ಮಣ ಧರ್ಮ, ಇವರ ಕಾವ್ಯ ಜಗನ್ನಾಥ ವಿಜಯ. 14 ಅಗ್ಗಳ, ಇವರ ಕಾಲ 1189, ಇವರ ಮತ ಅಥವಾ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಚಂದ್ರಪ್ರಭ ಪುರಾಣ. 15 ಆಚಣ್ಣ ಕವಿ, ಇವರ ಕಾಲ 1195, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ವರ್ಧಮಾನ ಪುರಾಣ. 16 ದೇವಕವಿ, ಇವರ ಕಾಲ 1200, ಇವರ ಧರ್ಮ ಬ್ರಾಹ್ಮಣ ಧರ್ಮ, ಇವರ ಕಾವ್ಯ ಕುಸುಮಾವಳಿ. 17 ಹರಿಹರ, ಇವರ ಕಾಲ 1200, ಇವರ ಧರ್ಮ ವೀರಶೈವ ಧರ್ಮ, ಇವರ ಕೃತಿ ಗಿರಿಜಾ ಕಲ್ಯಾಣ. 18 ಬಂಧುವರ್ಮ, ಇವರ ಕಾಲ 1200, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯಗಳು ಜೀವ ಸಂಬೋಧನೆ ಮತ್ತು ಹರಿವಂಶಾಭ್ಯುದಯ. 19 ಪಾರ್ಶ್ವಪಂಡಿತ, ಇವರ ಕಾಲ 1205, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಪಾರ್ಶ್ವನಾಥ ಪುರಾಣ. 20 ಜನ್ನ, ಇವರ ಕಾಲ 1209, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. 21 ಎರಡನೇ ಗುಣವರ್ಮ, ಇವರ ಕಾಲ 1215, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಪುಷ್ಪದಂತ ಪುರಾಣ. 22 ಸೋಮರಾಜ, ಇವರ ಕಾಲ 1222, ಇವರ ಧರ್ಮ ವೀರಶೈವ, ಇವರ ಕಾವ್ಯ ಶೃಂಗಾರಸಾರ. 23 ಆಂಡಯ್ಯ, ಇವರ ಕಾಲ 1235, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಕಬ್ಬಿಗರ ಕಾವಂ. 24 ಕಮಲಾಭವ, ಇವರ ಕಾಲ 1235, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಶಾಂತೀಶ್ವರ ಪುರಾಣ. ಕವಿ ಸಂಖ್ಯೆ 25 ಮಹಾಬಲಕವಿ, ಇವರ ಕಾಲ 1254, ಧರ್ಮ ಜೈನ ಧರ್ಮ, ಇವರ ಕಾವ್ಯ ನೇಮಿನಾಥ ಪುರಾಣ. ಕವಿ ಸಂಖ್ಯೆ 26 ಚೌಂಡರಸ, ಇವರ ಕಾಲ 1300, ಇವರ ಧರ್ಮ ಬ್ರಾಹ್ಮಣ ಧರ್ಮ, ಇವರ ಒಂದು ಕಾವ್ಯ ಅಭಿನವ ದಶಕುಮಾರ ಚರಿತೆ ಮತ್ತು ನಳಚರಿತ್ರೆ. 27 ಕವಿ 27 ನಾಗರಾಜ, ಇವರ ಕಾಲ 1331, ಧರ್ಮ ಜೈನ ಧರ್ಮ, ಇವರ ಕಾವ್ಯ ಪುಣ್ಯಸ್ರವ. 28 ಕವಿ ಬಾಹುಬಲಿ ಪಂಡಿತ, ಇವರ ಒಂದು ಕಾಲ 1352, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಧರ್ಮನಾಥ ಪುರಾಣ. 29 ಕವಿ ವೃತ್ತವಿಲಾಸ, ಇವರ ಕಾಲ 1360, ಧರ್ಮ ಜೈನ ಧರ್ಮ, ಕಾವ್ಯ ಧರ್ಮ ಪರೀಕ್ಷೆ. ಕವಿ 30 ಮಧುರ, ಇವರ ಕಾಲ 1385, ಧರ್ಮ ಜೈನ ಧರ್ಮ, ಇವರ ಕಾವ್ಯ ಧರ್ಮನಾಥ ಪುರಾಣ. ಕವಿ ಸಂಖ್ಯೆ 31 ಆಯತವರ್ಮ, ಇವರ ಕಾಲ 1400, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಕನ್ನಡ ರತ್ನಕರಂಡಕ. ಕವಿ ಸಂಖ್ಯೆ 32 ಕವಿಮಲ್ಲ, ಇವರ ಕಾಲ 1400, ಇವರ ಧರ್ಮ ಜೈನ ಧರ್ಮ, ಇವರ ಕಾವ್ಯ ಮನ್ಮಥ ವಿಜಯ. ಕವಿ ಸಂಖ್ಯೆ 33 ಚಂದ್ರಕವಿ, ಇವರ ಕಾಲ
1430. ಇವರ ಧರ್ಮ ವೀರಶೈವ ಧರ್ಮ. ಇವರ ಸಾಹಿತ್ಯ ಕಾವ್ಯ ವಿರೂಪಾಕ್ಷ ಸ್ಥಾನ. ಕವಿ ಸಂಖ್ಯೆ 34. ಸುರಂಗ 1450. ಇವರ ಕಾಲ, ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ತ್ರಿಷಷ್ಟಿ ಪುರಾತನ ಚಾರಿತ್ರ. ಕವಿ ಸಂಖ್ಯೆ 35. ಪ್ರಭುಗ ಇವರ ಕಾಲ 1510. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ಚೋಡನ ಸ್ಥಾನ. ಕವಿ ಸಂಖ್ಯೆ 36. ಇವರ ಹೆಸರು ವೀರಭದ್ರರಾಜ. ಇವರ ಕಾಲ 1530. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ವೀರಭದ್ರ ವಿಜಯ. ಕವಿ ಸಂಖ್ಯೆ 37. ಮುರಿಗೆ ದೇಶಿಕೇಂದ್ರ. ಇವರ ಕಾಲ 1560. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ರಾಜೇಂದ್ರ ವಿಜಯ. ಕವಿ ಸಂಖ್ಯೆ 38. ಅನಂತ ಜಿನೇಶ್ವರ. ಇವರ ಕಾಲ 1545. ಜೈನ ಧರ್ಮ. ಇವರ ಕಾವ್ಯ ಅನಂತನಾಥ ಚರಿತೆ. ಕವಿ ಸಂಖ್ಯೆ 39. ಕುಂಡಲಗಿ. ಇವರ ಕಾಲ 1560. ಇವರ ಧರ್ಮದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಇವರ ಕಾವ್ಯವನ್ನು ನೋಡೋದಾದರೆ ರಸಿಕ ಮನೋರಂಜನ ವಿಲಾಸ. ಕವಿ ಸಂಖ್ಯೆ 40. ವೆಂಕಕವಿ. ಇವರ ಕಾಲ 1590. ಬ್ರಾಹ್ಮಣ ಧರ್ಮದವರು. ಇವರ ಕಾವ್ಯ ವೆಂಕಟೇಶ್ವರ ಪ್ರಬಂಧ. ಕವಿ ಸಂಖ್ಯೆ 41. ಶಾಂತವೀರ ದೇಶಿಕ. ಇವರ ಕಾಲ 1630. ಇವರ ಧರ್ಮ ವೀರಶೈವ ಧರ್ಮ. ಇವರ ಸಾಹಿತ್ಯ ಕಾವ್ಯ ಶಿವಲಿಂಗ ಚಾರಿತ್ರ. ಕವಿ ಸಂಖ್ಯೆ 42. ಶಂಕರ ಕವಿ. ಇವರ ಕಾಲ 1640. ಇವರ ಕಾವ್ಯ ಪಂಚತಂತ್ರ. ಇವರ ಧರ್ಮದ ಬಗ್ಗೆ ಯಾವುದೇ ಉಲ್ಲೇಖ ನಮಗೆ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಕೆಳಗಡೆ ಬಮ್ ಅಂತ ಅಕ್ಷರ ಟೈಪ್ ಆಗಿದೆಯಲ್ಲ, ಅದು ಮಿಸ್ ಆಗಿರೋದು ಕ್ಷಮೆ ಇರಲಿ. ಕವಿ ಸಂಖ್ಯೆ 42. ಕವಿ ಮಾದಣ್ಣ. ಇವರ ಕಾಲ 1655. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ನನ್ನಯ್ಯಗಳ ಚಾರಿತ್ರ. ಕವಿ ಸಂಖ್ಯೆ 44. ಷಡಕ್ಷರ. ಇವರ ಕಾಲ 1655. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯಗಳು ರಾಜಶೇಖರ ವಿಲಾಸ, ಬಸವರಾಜ ವಿಜಯ. ಕವಿ ಸಂಖ್ಯೆ 45. ತಿರುಮಲಾರ್ಯ. ಇವರ ಕಾಲ 1680. ಇವರ ಧರ್ಮ ಶ್ರೀ ವೈಷ್ಣವ ಧರ್ಮ. ಇವರ ಕಾವ್ಯ ಚಿಕ್ಕದೇವರಾಜ ವಿಜಯ. ಕವಿ ಸಂಖ್ಯೆ 46. ಚಿಕ್ಕೋಪಾಧ್ಯಾಯ. ಇವರ ಕಾಲ 1672. ಇವರ ಧರ್ಮ ಶ್ರೀ ವೈಷ್ಣವ ಧರ್ಮ. ಇವರ ಕಾವ್ಯ ಅರ್ಥಪಂಚಿಕ ಮತ್ತು ಕಮಲಾಚಲ ಮಹಾತ್ಮೆ. ಕವಿ ಸಂಖ್ಯೆ 47. ತಿಮ್ಮಕವಿ. ಇವರ ಕಾಲ 1678. ಇವರ ಧರ್ಮ ಉಲ್ಲೇಖವಾಗಿಲ್ಲ. ಇನ್ನು ಇವರ ಕಾವ್ಯವನ್ನು ನೋಡುವುದಾದರೆ ಯಾದವಗಿರಿ ಮಹಾತ್ಮೆ. ಕವಿ ಸಂಖ್ಯೆ 48. ಮಲ್ಲಿಕಾರ್ಜುನ. ಇವರ ಕಾಲ 1678. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಶ್ರೀರಂಗ ಮಹಾತ್ಮೆ. ಕವಿ ಸಂಖ್ಯೆ 49. ವೇಣುಗೋಪಾಲ ವರಪ್ರಸಾದ. ಇವರ ಕಾಲ 1680. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಚಿಕ್ಕದೇವರಾಜ ವಂಶಾವಳಿ. ಕವಿ ಸಂಖ್ಯೆ 50. ಮಲ್ಲರಸ. ಇವರ ಕಾಲ 1680. ಅಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ ಆಗಿದೆ, ನೋಡ್ಕೊಳ್ಳಿ. ಅದು ಕಾಲ 1680. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ದಶಾವತಾರ ಚರಿತೆ. ಕವಿ ಸಂಖ್ಯೆ 51. ಕೃಷ್ಣ ಶರ್ಮ. ಇವರ ಕಾಲ 1700. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಸರಜ ಹನುಮೇಂದ್ರ ಚರಿತ್ರೆ. ಕವಿ ಸಂಖ್ಯೆ 52. ಸಿದ್ಧಲಿಂಗದೇವ. ಇವರ ಕಾಲ 1700. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ರೇಣುಕ ವಿಜಯ.
ಕವಿ ಸಂಖ್ಯೆ 53 ಇಮ್ಮಡಿ ಮುರಿಗೆಯ ಸ್ವಾಮಿ. ಇವರ ಕಾಲ 1720. ಇವರ ಧರ್ಮ ವೀರಶೈವ ಧರ್ಮ. ಇವರ ಕಾವ್ಯ ಆಲಸ್ಯ ಪುರಾಣ. ಕವಿ ಸಂಖ್ಯೆ 54 ದೇವಕವಿ. ಇವರ ಕಾಲ 1754. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಬತ್ತಿಸಪುತ್ತಳಿ ಕತೆ. ಕವಿ ಸಂಖ್ಯೆ 55 ವೆಂಕಟೇಶ. ಇವರ ಕಾಲ 1810. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ಆಲಸ್ಯ ಮಹಾತ್ಮೆ. ಕವಿ ಸಂಖ್ಯೆ 56 ವೆಂಕಮಾತ್ಯ. ಇವರ ಕಾಲ 1780. ಇವರ ಧರ್ಮ ಬ್ರಾಹ್ಮಣ. ಇವರ ಕಾವ್ಯ ರಾಮಾಭ್ಯುದಯ. ಕವಿ ಸಂಖ್ಯೆ 57 ಚಂದ್ರಸಾಗರ. ಇವರ ಕಾಲ 1810. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ಭವ್ಯಾಮೃತ ಮಹಾಪುರಾಣ. ಕವಿ ಸಂಖ್ಯೆ 58 ಚಾರುಕೀರ್ತಿ ಪಂಡಿತ. ಇವರ ಕಾಲ 1815. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ಭವ್ಯಜನ ಚಿಂತಾಮಣಿ. ಕವಿ ಸಂಖ್ಯೆ 59 ದೇವಚಂದ್ರ. ಇವರ ಕಾಲ 1838. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ರಾಮಕಥಾವತಾರ. ಕವಿ ಸಂಖ್ಯೆ 60 ವೆಂಕಟರಮಣಯ್ಯ. ಇವರ ಕಾಲ 1852. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಗಯೋಪಾಖ್ಯಾನ. ಕವಿ ಸಂಖ್ಯೆ 61 ಹಿರಣ್ಯಗರ್ಭ. ಇವರ ಕಾಲ 1860. ಇವರ ಧರ್ಮ ಜೈನ ಧರ್ಮ. ಇವರ ಕಾವ್ಯ ಸರಸ್ವತಿ ಪ್ರಬಂಧ. ಕವಿ ಸಂಖ್ಯೆ 62 ಶಿವಶಂಕರ ಶಾಸ್ತ್ರಿ. ಇವರು 19ನೇ ಶತಮಾನಕ್ಕೆ ಸೇರಿದಂತಹ ಕವಿಯಾಗಿದ್ದಾರೆ. ಹಾಗೆಯೇ ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ನಳೋಪಾಖ್ಯಾನ. ಕವಿ ಸಂಖ್ಯೆ 63 ಶ್ರೀನಿವಾಸ ಅಯ್ಯಂಗಾರ್. ಇವರ ಶತಮಾನ ಇವರ ಕಾಲ 19ನೇ ಶತಮಾನ. ಇವರ ಧರ್ಮ ಶ್ರೀ ವೈಷ್ಣವ ಧರ್ಮ. ಇವರ ಕಾವ್ಯ ರುಕ್ಮಿಣಿ ಪರಿಣಯ. ಕವಿ ಸಂಖ್ಯೆ 64 ದೋಂಡೋ ನರಸಿಂಹ ಮುಳಬಾಗಿಲು. ಇವರ ಕಾಲ 19ನೇ ಶತಮಾನ. ಇವರ ಧರ್ಮ ಬ್ರಾಹ್ಮಣ ಧರ್ಮ. ಇವರ ಕಾವ್ಯ ಹಿತೋಪದೇಶ. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ನಾವು ಚಂಪು ಕಾವ್ಯಕ್ಕೆ ಸಂಬಂಧಿಸಿದ 64 ಕವಿಗಳ ಕೃತಿ, ಕಾಲ ಮತ್ತು ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.